ಇನ್ನು ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ನೋಡೋದಕ್ಕೆ ಇಡೀ ದೇಶದ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಟೀಮ್ ಇಂಡಿಯಾಗೆ ದೇಶದೆಲ್ಲೆಡೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಅದರಂತೆ ಹುಬ್ಬಳ್ಳಿಯಲ್ಲಿ ಮಕ್ಕಳು ಕೂಡ ಭಾರತ ತಂಡಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಆಲ್ ದಿ ಬೆಸ್ಟ್ ಹೇಳಿ ಗೆದ್ದು ಬಾ ಭಾರತ ಅಂತ ವಿಶ್ ಮಾಡಿದ್ದಾರೆ. ಭಾರತ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಮಣಿಸಿ ಫೈನಲ್ಗೆ ಬಂದಿದೆ. ಇನ್ನು ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶ ಮಾಡಿದೆ. ಇವತ್ತು ನಮಗೆ ಹಬ್ಬದ ವಾತಾವರಣ ಅಂತ ಭಾಸವಾಗ್ತಾ ಇದೆ. ಎರಡು ಬಿಗ್ ಮ್ಯಾಚ್ನಲ್ಲಿ ಸಂಜು ಸ್ಯಾಮ್ಸನ್ ಅದ್ಭುತವಾದಂಥ ಪರ್ಫಾರ್ಮ್ ಕೊಟ್ಟರು, ಶತಕ ವಂಚಿತರಾದರು. ಆದರೆ ಇನ್ನು ತಂಡದ ಗೆಲುವಿಗೆ ಮುಖ್ಯ ಪಾತ್ರವನ್ನು ಸಂಜು ಸ್ಯಾಮ್ಸನ್ ವಹಿಸ್ತಾ ಇದ್ದಾರೆ. ಹಾಗೆಯೇ ಬೌಲಿಂಗ್ನಲ್ಲಿ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಶಿವಮ್ ದುಬೆ ಉತ್ತಮ ಪ್ರದರ್ಶನವನ್ನು ತೋರಿದ್ದೇ ಆದಲ್ಲಿ ಗೆಲುವು ನಮ್ಮ ತಂಡಕ್ಕೆ ಕಷ್ಟವೇನಲ್ಲ, ಸುಲಭವಾಗಿಬಿಡುತ್ತೆ. ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಉತ್ತಮ ರನ್ ಕಲೆ ಹಾಕಬೇಕಾಗುತ್ತೆ. ಮತ್ತೊಮ್ಮೆ ವಿಶ್ವಕಪ್ ನಮ್ಮದಾಗುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಚಿಣ್ಣರು ಶುಭ ಕೋರಿದ್ದಾರೆ. ಭಾರತೀಯ ಫ್ಲಾಗ್ ಅನ್ನು ಹಿಡಿದು ಬ್ಯಾಟಿಂಗ್ ಮಾಡಿದ್ರೆ ನಮಗೆ ಗೆಲ್ಲುವ ಆಸೆ ಇರುತ್ತೆ. ಇಷ್ಟವಾಗಿ ಭಾರತ ಫೈನಲ್ಸ್ ಇದೆ. ಸಂಜು ಸ್ಯಾಮ್ಸಂಗ್ 100 ಸೆಂಚುರಿ ಹೊಡೆದು ಭಾರತವನ್ನು ಗೆಲ್ಲಿಸಬೇಕು. ಫೈನಲ್ಸ್ ಇದೆ. ಭಾರತ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ಅನ್ನು ಬೀಟ್ ಮಾಡುತ್ತಾ ಇವತ್ತು ಫೈನಲ್ಗೆ ಬಂದಿದೆ. ಸಂಜು ಸ್ಯಾಮ್ಸನ್ ಈಗ ಫಾರ್ಮ್ ನಲ್ಲಿ ಇದ್ದಾರೆ. ಅವರು ಇವತ್ತು ಬಲಿಷ್ಠವಾಗಿ ಬ್ಯಾಟಿಂಗ್ ಮಾಡಿದ್ರೆ ನಮ್ಗೆ ಗೆಲ್ಲುವ ಆಸೆ ಇರುತ್ತೆ. ಮತ್ತೆ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಅವರು ಸ್ವಲ್ಪ ಪ್ರಯತ್ನ ಪಡಬೇಕು. ಬೌಲಿಂಗ್ ನಲ್ಲಿ ಆಲ್ರೌಂಡರ್ ಆದ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಅವರು ಇದ್ದಾರೆ. ಅವರು ಚೆನ್ನಾಗಿ ವಿಕೆಟ್ ಅರ್ಥ ಮಾಡ್ಕೊಂಡು ಬೌಲಿಂಗ್ ಮಾಡಬೇಕು. ಮತ್ತೆ ಪೇಸರ್ಸ್ ವಿರುದ್ಧ ಕರೆಕ್ಟಾಗಿ ಬ್ಯಾಟಿಂಗ್ ಲೈನ್ ಅಪ್ ಮಾಡಿದ್ರೆ ನಮಗೆ ಹೈ ಸ್ಕೋರ್ ಸಿಗುತ್ತೆ. ಮತ್ತೆ ಇವರು ಬೌಲಿಂಗ್ ಚೆನ್ನಾಗಿ ಮಾಡಿಬಿಟ್ರೆ ಆರಾಮಾಗಿ ವಿನ್ ಆಗ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.